ಬ್ರೇಕ್ನ ನಂತರ ದುನಿಯಾ ವಿಜಯ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ವಿಜಯ್ ಅವರು ಸಾಕಷ್ಟು ಮಾತಾಡಿದ್ದಾರೆ, ತುಂಬ ಭಾವುಕರಾದರೂ ಕೂಡ. ಅಲ್ಲಿ ಜೀವನ ಎಷ್ಟು ಪಾಠ ಕಲಿಸಿದೆ ಅಂತ ಹೇಳಿದ್ರು. ನಾವು ನಿಜವಾಗ್ಲೂ ಇನ್ಸ್ಪೈರ್ ಆಗ್ತಿದ್ದೀವಿ ಅವರಿಂದ. ಬನ್ನಿ ಅವ್ರ ಜೊತೆ ಮಾತುಕತೆಯನ್ನು ಮತ್ತೆ ಮುಂದುವರಿಸೋಣ. ದುನಿಯಾ ವಿಜಯ್ ಅವರೇ, ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಸ್ಟ್ರಗಲ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಸೊ ಈಗ ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತನಾಡೋಣ. ಮುದ್ದಾದ 3 ಮಕ್ಕಳಿದ್ದಾರೆ. ಸೊ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳಿ. ನಿಮ್ದು ಲವ್ ಮ್ಯಾರೇಜ್ ಇಲ್ಲ, ಮದುವೆ ಮಾಡ್ಬಿಟ್ಟೆ. ಇಲ್ಲಿವರೆಗೂ ಪ್ರೀತಿ ಮಾಡ್ತಾನೆ ಇದೀನಿ, ಸಾಯೋವರೆಗೂ ಪ್ರೀತಿ ಮಾಡ್ತೀನಿ ಅವಳನ್ನ. ಸೊ ಅದು ನಿಮ್ಮ ಫಿಲ್ಮ್ ಟೈಟಲ್ ತರ, ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್. ಹೌದು, ಖಂಡಿತ. ನಾನು ತುಂಬಾ ಆಡ್ಲಿ ನನ್ನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀನಿ. ಸೊ ನಿಮ್ದು ಪ್ರತಿ ಒಂದು ವಿಷಯ ಕೇಳಿದಾಗ್ಲೂ ಒಂದೊಂದು ಸ್ಟೋರೀಸ್ ಆಚೆ ಬರ್ತಾ ಇದೆ. ಸೊ ಮದುವೆ ವಿಷಯದಲ್ಲಿ ಏನಾದ್ರು ಆ ಥರದ ಕಥೆಗಳು ಇಲ್ಲ, ಅದನ್ನ ಹೇಳೋದಕ್ಕೆ ಸುಮಾರು ನನಗಿನ್ನ ಇನ್ನೊಂದು ಸ್ವಲ್ಪ ಏಜ್ ಆಗಬೇಕು. ಖಂಡಿತವಾಗ್ಲು ಅದನ್ನು ಕುತ್ಕೊಂಡು ನಾನೆಲ್ಲ ಪಬ್ಲಿಕ್ಕಾಗಿ ಮಾತಾಡಬೇಕು. ನನ್ನನ್ನು ನೋಡಿ ಯಾರೋ ಇನ್ಸ್ಪೈರ್ ಆಗಿ ಬದುಕಬೇಕು ಹೊರತು ನನ್ನನ್ನು ನೋಡಿ ನನ್ನ ಸ್ಟೈಲ್ ನೋಡಿ ಅದು ನೋಡಿ ಇದು ನೋಡಿ ಲೈಫ್ ಹಾಳು ಮಾಡ್ಕೋಬಾರ್ದು. ಟೀನೇಜ್ ವಿಷಯಕ್ಕೆ ಬರೆದ್ರೆ ಅವಾಗ ಯಾರ ಕ್ರಶಸ್ ಇದ್ವಾ? ಸಿಕ್ಕಾಪಟ್ಟೆ. ಡೈಲಿನ ಡೈಲಿ ಒಂದೊಂದಾಗೋದು. ಡೈಲಿ ಒಂದೊಂದಾಗೋದು. ಸುಮಾರು ನನ್ನ ಮೇಲೆ ಕ್ರಶ್ ಆಗಿದೆ ಬಿಡಿ. ಸ್ವಲ್ಪನಾದ್ರೂ ಸೀರಿಯಸ್ ಆಗಿ ಯಾರ ಮೇಲಾದ್ರೂ ಆಗಿತ್ತು ಅಂತ? ಸಿಕ್ಕಾಪಟ್ಟೆ ಆಗಿದೆ 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 ಸೀರಿಯಸ್ ಆಗಿ ಸುಮಾರು ಆಗಿದ್ದಾವೆ. ಯಾವ್ದಾದ್ರು ಒಬ್ರು ಸುಮಾರು ಅಂತ ಇದೀನಲ್ಲ. ಅಂತ ಇಂಟ್ರೆಸ್ಟಿಂಗ್. ಆಲ್ಮೋಸ್ಟ್ ಒದೆ ತಿಂದಿಲ್ಲ, ಹೊಡೆದಿದ್ದೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು, ನಿಮ್ಗೆ ಯಾವತ್ತೂ ಮರೆಯಕ್ ಆಗಲ್ಲಪ್ಪ ಅನ್ನುವಂಥದ್ದು. ಒಂದ್ಸರಿ ನೋಡಿದೆ, ಒಂದ್ 3 ಜನ ಹುಡುಗಿ ಬರ್ತಿದ್ರು. ನನ್ನ ಫ್ರೆಂಡ್ ಜೊತೆಲಿದ್ದ ಮಗ. ಅಲ್ಲಿ ನೋಡು, ನಾನು 3 ಜನ ಹುಡುಗಿರು ಯಾರು ಚೆನ್ನಾಗಿದ್ದಾರೆ ನೋಡು ಅಂದೆ. ಅವ್ನು ಯಾವ್ದು ಅವರಿಬ್ರು ಹುಡುಗಿರು ಹೇಳ್ದ. ನಾನು ಅವರಿಬ್ರು ಚೆನ್ನಾಗಿಲ್ಲ ಕಣೋ ಅಂದೆ. ಬರ್ತಾನೆ ಅವ್ರ ಹತ್ರಕ್ಕೆ. ಸರ್ ನಿನಗೆ ಯಾವ ಹುಡುಗಿ ಇಷ್ಟ ಅಂದ. ಹಣೆ ಮೇಲೆ ಬೊಟ್ಟಿಟ್ಕೊಂಡ್ರೆ ಹುಡುಗಿ ಇಷ್ಟ ಕಣೋ ನನಗೆ ಅಂದೆ. ಬಿಕಾಸ್ ಇಲ್ಲೆಷ್ಟು ಮುದ್ದಾಗಿ ಬೊಟ್ಟಿಟ್ಕೊಂಡಿತ್ತು ಹುಡುಗಿ, ಕುಂಕುಮ ಇಟ್ಕೊಂಡಿತ್ತು. ಐ ಫೆಲ್ಟ್ ಲೈಕ್ ನಿಜವಾಗ್ಲೂ ಆಕೆ ಒಂದು ಒಳ್ಳೆ ಮನೋಭಾವ ಅದು. ಅದಾದ್ಮೇಲೆ ಸರಿ ಸಾಯಂಕಾಲ ಹಿಡ್ದಾಕ್ಬಿಡೋಣ ಹೆಂಗನ ಮಾಡಿ ಪ್ರಪೋಸ್ ಮಾಡಿಬಿಡ್ತೀನಿ ಇವತ್ತು ಅಂದ್ಬಿಟ್ಟು ರೆಡಿ ಆದೆ. ಅಲ್ಲ, ಅದನ್ನು ನಾಟಿಕೊಳ್ಳಿ ರೇಂಜಲ್ಲೇ ಹೇಳ್ತೀವಿ. ಸರಿ ಸಾಯಂಕಾಲಕ್ಕೆಲ್ಲ ಅರೇಂಜ್ ಮಾಡಿದ್ವಿ. ಹಿಂಗೆ ರೆಡಿ ಮಾಡಿ ನಾನು ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ. ಫ್ರೆಂಡ್ಸ್ ಹತ್ರ ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ವಿ. ಎಲ್ಲಿ ಕರ್ಕೊಂಡು ಹೋಗೋದು, ಸುಖಸಾಗರ್ ಕರ್ಕೊಂಡು ಹೋಗೋಣ ಅಂತ. ಸರಿ, ಇದ್ರಲ್ಲಿ ನನ್ನ ಫ್ರೆಂಡ್ಸ್ ಇಬ್ರು ಇದ್ರಲ್ಲ. ಬೆಳಗ್ಗೆನೆ ನಾವು ನೋಡೋದು ಯಾರೋ ನೋಡ್ಬಿಟ್ಟಿದ್ದಾರೆ ನಮ್ಮನ್ನ. ಅವನೊಂದು ಸ್ವಲ್ಪ ರೌಡಿ ಥರ. ನನ್ನ ಜೊತೆಲಿ ಇದ್ರಲ್ಲ ಇಬ್ರು, ಅವರು ನನ್ನ ಜೊತೆಲಿ ನಾವು 3 ಜನ ನೋಡ್ತಿರೋದು ಅವನೊಬ್ಬ ನೋಡ್ಕೊಂಡ್ಬಿಟ್ಟಿದ್ದಾನೆ. ಸರಿ, ನಾನು ಹಿಂಗೆ ಕರ್ಕೊಂಡು ಸುಖಸಾಗರ್ ಕರ್ಕೊಂಡ್ಬಂದು ಧೈರ್ಯವಾಗಿ ಸುಖಸಾಗರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಪ್ರಪೋಸ್ ಮಾಡಬೇಕು ಅಂತ ಒಂದು ಗ್ರೀಟಿಂಗಲ್ಲೆಲ್ಲ ಬರ್ತ್ಬಿಟ್ಟು ಎಲ್ಲರೂ ಬ್ಲಡ್ಡಲ್ಲಿ ಬರ್ಕೊಟ್ರೆ, ನಾನು ಹೋಗ್ಬಿಟ್ಟು ಒಂದು ನರ್ಸಿಂಗ್ ಹೋಮಲ್ಲಿ ಹೋಗ್ಬಿಟ್ಟು ನಂಗೆ ಒಂಚೂರು ಬ್ಲಡ್ ತೆಗೀರಿ ಅಂದೆ. ತೆಗೆದ್ರು. ಏನು ಮಾಡಬೇಕು ಅಂದರು. ಅದೊಂದು ಬಾಟ್ಲಿಗೆ ಹಾಕ್ಕೊಡ್ರಿ ಅಂದೆ. ಅದು ಕ್ಲಾಟ್ ಆಗ್ಬಿಡುತ್ತಪ್ಪ ಅಂದರು. ನಾನು ಅದಕ್ಕೇನೋ ಮಾಡಿ ಅಂದೆ. ಅದೇನೋ ಒಂದು ಪೌಡ್ರಲ್ಲಿ ಹಾಕ್ಕೊಡ್ತೀನಿ ಅಂದರು. ಸೊ ಇಟ್ ವಾಸ್ ಹಂಗೆ ಇತ್ತು. 2-3 hours ಇರುತ್ತೆ, ಹಂಗೆ ಇರುತ್ತೆ ಅಂತ. ಇಷ್ಟುದ್ದ ಬ್ಲಡ್ ತೆಗೆದು ಎಲ್ಲರೂ ಬರೀ ಐ ಲವ್ ಯು ಅಂತ ಬರೀತಾರೆ. ನಾನು ನೋಡಿ ಫುಲ್ ಲೆಟ್ರೇ ಬರ್ದಿದ್ದೀನಿ ಅಂತ ಬ್ಲಡ್ಡಲ್ಲಿ ಬರ್ದು ಕೊಟ್ಬಿಟ್ಟಿದ್ದೆ. ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಫ್ರೆಂಡು ಅವಾಗೆಲ್ಲ ಫೋನ್ ಗೀನ್ಸ್ ಏನು ಜಾಸ್ತಿ ಇರಲಿಲ್ವಲ್ಲ. ಫ್ರೆಂಡ್ ಓಡ್ ಬಂದ. ಏನೇನು ಮಗ ಅವ್ನು ಹೊಡೆದ್ಬಿಟ್ರೆ ಭಾಸ್ಕರನ್ನ ಅಂದರು. ಯಾಕೋ ಹೊಡೆದ್ರು ಅಂದೆ. ನೀನು ಅವ್ರ ಹುಡುಗಿ ಕುತ್ಕೊಂಡು ಮಾತಾಡಿಸ್ತಾ ಇದೆಯಂತೆ ಅಂತ. ಅವ್ರೇನು ತಪ್ಪು ತಿಳ್ಕೊಂಡಿದ್ದಾರೆ. ಆ 3 ಜನ ಹುಡುಗಿ, ಇನ್ನಿಬ್ರು ಹುಡುಗಿ ಹೆಣ್ಮಕ್ಳು ಇದ್ರಲ್ಲ, ಆ ಹೆಣ್ಮಕ್ಳ ಒಂದು ಹುಡುಗಿನ ಆತ ಲವ್ ಮಾಡ್ತಿದ್ದಾನೆ. ನನಗೆ ಗೊತ್ತಿಲ್ಲ ಅದು. ಅವನು ನನಗಿನ್ನ ಹೊರಟು ಪ್ರೀತಿ ಅವನು. ಆ ಹುಡುಗಿನ ನೀವು ಮೋಸ್ಟ್ಲಿ ರೆಡಿ ಮಾಡಕ್ಕೆ ಬಂದಿದ್ದೀರಾ, ಆಮೇಲೆ ಪ್ರೀತಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆಗಿದ್ದೀರಾ ಅಂದ್ಬಿಟ್ಟು ನನ್ನ ಫ್ರೆಂಡ್ನ ಹೊಡೆದು ಇಲ್ಲಿ ಓಪನ್ ಆಗ್ಬಿಟ್ಟಿತ್ತು. ಸರಿ, ಓಪನ್ ಆಗೋಯ್ತು. ಆಮೇಲೆ ಏನೋ ಮಾಡೋದು ಇವಾಗ ಅಂದ್ರೆ ಬರಲಿ ಬಿಡ, ಅವ್ನು ಬರ್ತಾನೆ, ಬರಲಿ ನೋಡೋಣ ಅಂದೆ. ಅವ್ರು ಯಾರೂ ಬರಲಿಲ್ಲ. ನಮ್ಮ ಫ್ರೆಂಡ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸ್ಟಿಚ್ ಹಾಕ್ಸ್ಬಿಟ್ಟು ಅವ್ರ ಮನೆಗೆ ಹೋದ್ವಿ. ಏನು ಅಂತ ಕೇಳಿದ್ರು. ಇಲ್ಲ ಆಂಟಿ, ಪಾಪ ಪಿಕ್ಚರ್ಗೆ ಹೋಗಿದ್ವಿ, ಬಾಲ್ಕನಿಯಿಂದ ಅರ್ಜೆಂಟಾಗಿ ಇಳಿಬೇಕಾದ್ರೆ ಬಿದ್ದೋಗ್ಬಿಟ್ಟ ಇವನು ಅಂದೆ. ಸುಳ್ಳು ನಂಬಿಸಿದ್ವಿ. ಅದೊಂದು ತುಂಬ ನೆನಪಿದೆ. ಇಷ್ಟೆಲ್ಲ ಧೈರ್ಯ ಇದೆ, ಹೌದು. ಬಟ್ ಯೂಶ್ವಲಿ ಬರಬೇಕಾದ್ರೆ ಕೈ ಕುಯ್ಕೋತಾರೆ, ರಕ್ತ ಬರುತ್ತೆ. ನೀವು ಅಲ್ಲ, ಕೈ ಅದೇನೇ ಅನ್ಸುತ್ತೆ ನನಗೆ. ತುಂಬ ಕೈಯೆಲ್ಲ ಕುಯ್ಕೊಂಡು ಅದನ್ನೆಲ್ಲ ನೋಡಿ ಹಿಂಸೆ ಆಗೋಕ್ಕಿಂತ ಒಂದ್ಸರಿ ಸುಮ್ಮನೆ ಒಂದು ಸಿರಿಂಜಲ್ಲಿ ಫುಲ್ ಬ್ಲಡ್ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಬರ್ದ್ಬಿಟ್ರೆ. ಅಲ್ಲ, ದಯವಿಟ್ಟು ಯಾರು ಇದನ್ನ ಫಾಲೋ ಮಾಡಬೇಡಿಪ್ಪ. ನೆಕ್ಸ್ಟ್ ಏನಾಯ್ತದು? ಹುಡುಗಿ ಏನಂದ್ರು ಅಂತ. ಹುಡುಗಿ ಏನು ಫುಲ್ ಇಂಪ್ರೆಸ್ಡ್ ಅಲ್ವಾ? ಫುಲ್ ಏನಪ್ಪ ಅಷ್ಟೊಂದು ದೊಡ್ಡ ಲೆಟ್ರ್ ಹಿಂಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಕವಿರತ್ನ ಕಾಳಿದಾಸ ಥರ. ಲೆಟ್ರಲ್ಲಿ ಏನಾದರೂ ಕವನಗಳಿದ್ದು ನೆನಪಿದೆಯಾ ಅಥವಾ ಸಾಲುಗಳು?
ಇಲ್ಲ ನಮಗೆಲ್ಲ ಅಷ್ಟೊಂದು ಆಗಲ್ಲ, ನಾಲೆಡ್ಜ್ ಇರಲಿಲ್ಲ. ಸುಮ್ಮನೆ ಐ ಲವ್ ಯು ಅನ್ನೋದನ್ನ 200 ಥರ ಹೇಳ್ತಾ ಇದ್ವಿ. ಒಂದೆರಡು ಥರ ಹೇಳಿ ನೋಡೋಣ ಈಗ. ಏನು ಐ ಲವ್ ಯು ಅಂತಿದ್ವಿ, ಪ್ಲೀಸ್ ಲವ್ ಮೀ ಅಂತಿದ್ವಿ, ಅದನ್ನೇ ತಿರ್ವಾಕೊಂಡು ಪರ್ವಾಕೊಂಡು ಏನೋ ಬರ್ದು ಕೊಡ್ತಾ ಇದ್ವಿ. ಒಟ್ಟಲ್ಲಿ ನಮಗೊಂದು ಇಷ್ಟು ಬ್ಲಡ್ಡಲ್ಲಿ ಬರೀಬಾರ್ದು, ಬರದೆ ಒಂದು ಇಷ್ಟುದ ಬಾಟಲ್ ಬ್ಲಡ್ಡಲ್ಲಿ ಬರೀಬೇಕು ಅನ್ನೋ ಆಸೆ. ಹಾಗೆ ಓಕೆ, ಆ ಲವ್ ಬಿಗ್ ಅನ್ನೋದು ಯಾವಾಗ? ಎಕ್ಸಾಕ್ಟ್ಲಿ ಆ ಲವ್ ಸ್ಟೋರಿ ಕಟ್ ಆಯ್ತಾ ಅಲ್ಲಿಗೆ ಅಥವಾ? ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಓಕೆ, ಟೀನೇಜಲ್ಲಿ ತುಂಬಾ ಕ್ರಶಸ್ ಇದೆ ಅಂತ ಹೇಳಿದ್ರೆ, ಸೊ ಸ್ಟಡೀಸ್ ಹೇಗಿತ್ತು ನಿಮ್ದು ಅಂತ? ಆ್ಯಕ್ಚುಲಿ ನನ್ನ ವಿದ್ಯೆ ನೈವೇದ್ಯ. SSLC ಫೇಲ್ ಅಂತ ಕೇಳಿದೀನಿ, ಹೌದಾ? ಪಾಸ್ ನಾನು ಪಾಸ್ ಜಸ್ಟ್ ಹೆಂಗೆ ಪಾಸ್ ಅಂದ್ರೆ, ಪಾಪ ಯಶೋಧ ಅಂತ ಒಂದು ಹೆಣ್ಮಗು ಇತ್ತು, ನಾನು ಹಳ್ಳಿಲಿ ಓದಿದ್ದು ಆನೆಕಲ್ಲಲ್ಲಿ. ಆಕೆನ ಕೂತ್ಕೊಂಡು ಒಂಚೂರು ಅಡ್ಜಸ್ಟ್, ತುಂಬ ಒಳ್ಳೆ ಹೆಣ್ಮಗು, ಪ್ಲೀಸ್ ಕಣೆಮ್ಮ ಒಂಚೂರು ತೋರಿಸಿಮ್ಮ, ಹಿಂಗೆ ಎಷ್ಟು ಬೈತಾರೆ, ಪ್ಲೀಸ್ ಕಣೆಮ್ಮ ಒಂಚೂರು, ಆ್ಯಕ್ಚುಲಿ ನೆಲ ಮೇಲೆ ಕೂತ್ಕೊಂಡು ಬರಬೇಕಾಗಿತ್ತು, ಒಂಚೂರು ಹಿಂಗೆ ಇಟ್ಕೊಂಡು ಹಿಂಗೆ ಬರೆಯಮ್ಮ ಅಂದ್ಬಿಟ್ಟು ಹಂಗೆ ನೋಡಿ 37 ಬಂತು ಮ್ಯಾಥಮೆಟಿಕ್ಸಲ್ಲಿ. ಖಂಡಿತವಾಗ್ಲು ಆ ಹುಡುಗಿ ಎಲ್ಲಿದೋ ಗೊತ್ತಿಲ್ಲ ನನಗೆ, ಪಾಪ ಎಲ್ಲಿದ್ದು ಚೆನ್ನಾಗಿರಮ್ಮ ದೇವ್ರೆ. ಅದಾದೆ ಆಮೇಲೆ ಯಾವುದೋ ಒಂದು ಕಾಲೇಜಿಗೆ ಸೇರಿಕೊಂಡೆ, ಆಮೇಲೆ ಡಿ ಫಾರ್ಮಸಿ ಮಾಡ್ತೀನಿ ಅಂತ ಅಲ್ಲೋದೆ, ಅಲ್ಲೊಂದು 2-3 ದಿವಸ ಉದ್ಧಾರ ಮಾಡಿದೆ. ಅಲ್ಲಿಂದ PUCಗೆ ಹೋಗ್ತೀನಿ ಅಂತ ಅಲ್ಲೋದೆ, ಅಲ್ಲಿ 2-3 ದಿವಸ ಉದ್ಧಾರ ಮಾಡಿದೆ, ವಾಪಸ್ ಬಂದೆ. ಕೊನೆಗೆ ಇಲ್ಲಿ ಬಂದು ಸೇರಿಕೊಂಡೆ, ಯಾವುದೋ ಒಂದು ಹುಡುಗಿ ಜೊತೆ ಪಾರ್ಕಲ್ಲಿ ಕೂತಿದ್ದೆ, ಪೊಲೀಸವ್ರು ಬಂದು ನೋಡಿದ್ರು. ಅದು ಜಂಗ್ಲಿ ಫಿಲಮಲ್ಲಿ ಹಾಕಿದ್ದೀವಿ, ಪಾರ್ಕಲ್ಲಿ ಕೂತ್ಕೊಂಡಿರೋದು, ಪೊಲೀಸ್ ಬರೋದು, ಪೊಲೀಸ್ ಮೇಲೆ ರೈಸ್ ಆಗೋದು. ಏಯ್ ಏನೋ ಮಾಡ್ತಾ ಇದ್ದೆ ಅಲ್ಲಿ ಅಂದರು. ಓದ್ತಾ ಇದ್ದೀವಿ ಹಿಂದೆ ಇದ್ವಿ. ಏಯ್ ಮಾಡ್ತೀನಿ ಬದ್ಮಾಶ್ ತಗೊಂಬಂದು, ನಡಿಯೋ ಸ್ಕೂಲ್ಗೆ, ಕ್ಲಾಸಿಗೆ ನಡಿಯೋ, ಏನ್ ತಿಳ್ಕೊಂಡಿದ್ದೆ ನೀನು ಅಂದ್ರು. ಆಯ್ತು ಬಿಡಿ ಸರ್ ಹೋಗೋಣ, ಓದ್ತಾ ಇಲ್ವಿ, ತಿರ್ಗಾ ಹೊಡಿತೀನಿ ನೋಡೇ ಬಂದ್ರೆ ಆಯ್ತು ಬಿಡಿ ಸರ್ ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ಬಿಟ್ಟೆ. ಆಯ್ತು ಬಾ ಬೇಡ ಬಾ ಯಾಕೆ ಸುಮ್ಮನೆ ಅಂತ ನಾನು ಸುಮ್ಮನೆ ಶೋ ಕೊಡೋಣ ಅಂತ ಹೋದೆ, ಆಗ್ಲಿಲ್ಲ ಅಲ್ಲಿ. ಸೊ ಫೈನಲಿ ದುನಿಯಾ ವಿಜಯ್ ಅವರ ಗ್ರಾಜುಯೇಷನ್ ಏನು, ಎಜುಕೇಶನ್ ಏನು ಅಂತ ಫೈನಲಿ? ಆಮೇಲೆ ಮೈಸೂರು ಯೂನಿವರ್ಸಿಟಿ ಡಿಗ್ರಿ ಕಟ್ಟಿದೆ, 3 ವರ್ಷದ್ದು ಎಲ್ಲ ಪಾಸ್ ಮಾಡ್ಕೊಂಡೆ. ಫೈನಲ್ ಇಯರ್ ಡಿಗ್ರಿ ಹಿಸ್ಟ್ರಿ ಒಂದು ಪಾಸ್ ಮಾಡೋಕ್ಕಾಗಲಿಲ್ಲ. ಮೋಸ್ಟ್ಲಿ ನನ್ನ ರೈಟಿಂಗ್ ನಾಲೆಡ್ಜ್ ತುಂಬ ಇತ್ತು. ಅಷ್ಟೊತ್ತಿಗೆ ಜೀವನ ತುಂಬ ದೊಡ್ಡ ತಿರುವು ತೊಗೊಂಡಿತ್ತು. ಸ್ವಾಮಿ ವಿವೇಕಾನಂದ ಅವ್ರದ್ದು ಆ ಪುಸ್ತಕಗಳೆಲ್ಲ ಓದಿ ತುಂಬ ದೊಡ್ಡ ತಿರುವು. ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕ ಇದೆ, ಅದನ್ನು ಓದಿ ತುಂಬ ಚೆನ್ನಾಗಿರುತ್ತೆ. ಯಾರಣ ಇನ್ಫ್ಯಾಕ್ಟ್ ತುಂಬ ನೊಂದಿರೋ ಯೂತ್ಸ್ ಇದ್ದರೆ ಅದನ್ನು ಓದಿ, ಅದು ತುಂಬ ಇನ್ಸ್ಪೈರ್ ಆಗುತ್ತೆ ಲೈಫ್ಗೆ. ಪ್ರಾಬ್ಲಿ ರೈಟಿಂಗ್ ಸ್ಪೀಡ್ ಕಡಿಮೆ ಇತ್ತು. ಆಫ್ಟರ್ ಗ್ಯಾಪ್ ಆಫ್ 5 years ನಂತರ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದು, ಹಾಗಾಗಿ ಹಿಸ್ಟ್ರಿ ಒಂದು ಫೇಲ್ ಆಗೋಯ್ತು. ಓಕೆ, ಫ್ರೆಂಡ್ಸ್ ಬಗ್ಗೆ ತುಂಬಾ ಮಾತಾಡ್ತಿದ್ರಿ. ಕತ್ರಗುಪ್ಪೆಯಲ್ಲಿ ನಿಮ್ಗೆ ಸಾಕಷ್ಟು ನೆನಪುಗಳಿವೆ, ಕೃಷ್ಣರಾವ್ ಪಾರ್ಕಲ್ಲಿ ತುಂಬಾ ನೆನಪುಗಳಿವೆ. ಸೊ ಆ ನೆನಪುಗಳು ನಮ್ಮ ಜೊತೆ ಶೇರ್. ಒಂದು ಸಿಗರೇಟ್ನ 5 ಜನ ಸೇರ್ತಿದ್ವಿ, ನಾನು, ಅನಿಲ, ನಮ್ಮ ಉದಯ್, ಚಂದ್ರು, ನಮ್ಮ ಇನ್ನೊಂದು 3-4 ಜನ ಫೈಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಅವರೆಲ್ಲ ಸೇರ್ತಿದ್ವಿ. ಒಂದೇ ಸಿಗರೇಟ್ನ 5-6 ಜನ ಸೇರ್ತಿದ್ವಿ. ಚೆನ್ನಾಗಿ ವರ್ಕೌಟ್ ಮಾಡಿ ನೀರು ಕುಡಿದಿದ್ದ ದಿನಗಳು ಇವೆ. ಹೌದು, ನನಗೆ ಅನಿಲ ನನ್ನ ಕ್ಲೋಸ್ ಫ್ರೆಂಡ್, ಅವನಿಗೆ ಗೊತ್ತು ನನ್ನ ಪರಿಸ್ಥಿತಿ ಎಲ್ಲಾನು. ಫೀಸ್ ಕೊಡೋಕೆ ಕಾಸು ಇರ್ತಿರ್ಲಿಲ್ಲ, ಅವ್ನು ಫೀಸ್ ಕೊಡೋನು, ಒಂದು ತಿಂಗಳು ಫೀಸ್ ಕೊಡೋನು. ವರ್ಕೌಟ್ ಆಗಿದ ತಕ್ಷಣ ನನಗೆ ಒಂದು 2.5-3 hours ವರ್ಕೌಟ್ ಇಸ್ ಲೈಕ್ ಎನ್ ಕಿಲ್ಲಿಂಗ್ ಯುವರ್ ಸೆಲ್ಫ್. ಅದು ದುನಿಯಾ ವಿಜಯ್ಗೆ 6 ಪ್ಯಾಕ್ ಐಡಿಯಾ ಯಾವಾಗ ಬಂದಿದ್ದು? 6 ಪ್ಯಾಕ್ ಐಡಿಯಾ ಏನು ಅಂದರೆ, ನನಗೆ ಒಂದು ಸತಿ ಏನಾಯಿತು, ಆಫ್ ಬೀಟ್ ಸಿನಿಮಾಗಳು ಮಾಡಿದೆ. ಅವ್ವ ಅನ್ನೋ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಸ್ಟೋರಿ ಅದು. ಆ್ಯಕ್ಚುಲಿ ಮಾಡೋ ಅಷ್ಟು ಟೈಮ್ಗೆ ಇಂಡಸ್ಟ್ರಿಲಿ ನಾನು ಹೇಳಿದ್ನಲ್ಲ ಅವಾಗಿಂದ ಫೈಟ್ ಮಾಡ್ತಾ ಇದ್ದೀನಿ ಅಂತ, ಒಂದು ಕೆಲವರು ಆಗದೇ ಇರೋರು ಏನೋ ಹಬ್ಬಿಸ್ಬಿಟ್ರು. ವಿಜಯ್ ಈ ಕೈಯಲ್ಲಿ ಏನೂ ಆಗಲ್ವಂತೆ, ಇವಾಗ ಸುಮ್ಮನೆ ಕುಯ್ದಾನಂತೆ, ಅಲ್ಲೆಲ್ಲೋ ಬಿದ್ದಿರ್ತಾನಂತೆ, ಅಲ್ಲೆಲ್ಲೋ ಕುಡಿತಾನಂತೆ, ಅಲ್ಲೆಲ್ಲೋ ಸಿಗರೇಟ್ ಸೇರ್ತಾನಂತೆ, ಅಲ್ಲೆಲ್ಲೋ ಡ್ರಗ್ಸ್ ತೊಗೋತಾನಂತೆ ಅಂತೆಲ್ಲ ಹಬ್ಬಿಸಿದ್ರು. ನಾನು ಯಾರು ನನ್ನ ಮಕ್ಕಳು ಹಿಂಗೆಲ್ಲ ಹಬ್ಬಿಸ್ತಾರಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಯಾರೋ ಒಬ್ಬ ಪುಣ್ಯಾತ್ಮ ಕೂಡ ಬರೆದ್ರು, ಹಿಂಗೆಲ್ಲ ಇದೆ ಹವ್ಯಾಸಗಳು ಅಂತ. ಸರಿ, ಒಳ್ಳೆಯದು. ನಾನು ಪ್ರಾಬ್ಲಮ್ ಏನು ಮಾಡ್ಕೊಂಡಿದ್ದೆ, ಅವ್ವ ಅನ್ನೋ ಒಂದು ಒಳ್ಳೆ ಸಿನಿಮಾ ಮಾಡಿದೆ. ಸೊ ಅಲ್ಲೇನಾಯ್ತು, ಗಾಂಧಿನಗರದಲ್ಲಿ ಈ ಹುಡುಗ ಕಮರ್ಷಿಯಲ್ ಸಿನಿಮಾಗಳು ಮಾಡಲ್ಲ, ಇವನ ಕೈಯಲ್ಲಿ ಆಗಲ್ಲ, ಇನ್ನು ಇಷ್ಟೇ ಇವನು ಹಂಗೆ ಬಂದಂಗೆ ಹೋಗ್ತಾನೆ ಅಂದರು. ಏನು ಮಾಡೋಣ ತಾಳು, ಇದುವರೆಗೂ ಯಾರೇನು ಮಾಡಿಲ್ಲ ಇಂಡಸ್ಟ್ರೀಲಿ, ಯಾರೋ 6 ಪ್ಯಾಕ್ ಮಾಡಿಲ್ಲ ನಮ್ಮ ಬ್ಯಾಚಲ್ಲಿ, ನಾನು ಮಾಡಿದೆ ಅವತ್ತು. ಓಕೆ ವಿಜಯ್, ನೀವು ಹೆಂಗೆ 6 ಪ್ಯಾಕ್ ಮಾಡಿದ್ರಿ ಅಂತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾತಾಡೋದು ಬಾಕಿ ಇದೆ. ಆದರೆ ಅದಕ್ಕೂ ಮುಂಚೆ ಒಂದು ಪುಟ್ಟ ಗಿಫ್ಟ್. ಎಸ್, ಯಾರೋ ನಗ್ಸೋದ ಅಳಿಸೋದಪ್ಪ ಇದು. ಫಸ್ಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಖಂಡಿತ. ಓ ದೇವ್ರೆ, ಶಿವಂದು ಸೂಪರ್ ಇದು. ಹಾಡು ಹಾಡ್ಸೋದಿದು. ಹೌದು, ನನಗೆ ಸೀಕ್ರೆಟ್ ಚಾನ್ಸ್ ಅದೆಲ್ಲ ತುಂಬ ಇಷ್ಟ. ಯಾಕೆ ಶಿವನ್ ಇಷ್ಟಪಡ್ತೇನೆ, ನನ್ನ ಕೈ ಮೇಲೆ ಶಿವಲಿಂಗದ ಒಂದು ಅಚ್ಚೆ ಇದೆ. ಇದು ನನ್ನ ಸ್ನೇಹಿತ ಒಬ್ಬ ಹಾಕಿಸ್ತಾ ಇದ್ದಂತ. ಇದನ್ನು ಹಾಕಿಸ್ಬಿಟ್ಟು ಕರೆಕ್ಟಾಗಿ ಒಂದು 1 year ಆದ್ಮೇಲೆ ಸತ್ತೋಗ್ಬಿಟ್ಟ ಹುಡುಗ. ಅದೊಂದು ನೆನಪು ಎಲ್ರಿಗೂ ಬಹುಶಃ ನೋಡೋರು ಗೊತ್ತಾಗುತ್ತದು. ಅದಕ್ಕೆ ಸಡನ್ನಾಗಿ ಯಾರನ್ನ ಬದುಕಿರೋರ ಕೈಯಲ್ಲಿ ಅಚ್ಚೆ ಹಾಕಿಸ್ಕೊಳ್ಳಲ್ಲ.
ಅಚ್ಚೆ ಹಾಕ್ಸಿದ್ರೆ ನಾವು ತಿರ್ಗಿ ಹಾಕ್ಸ್ಬೇಕು ಒಬ್ರಿಗೆ, ಅಥವಾ ಇನ್ನೊಬ್ರು ಹಾಕ್ಸ್ಬೇಕು, ನಾವು ಹಾಕ್ಸ್ಕೋಬಾರ್ದು ಇದನ್ನು. ಅವ್ನು ಹಾಕ್ಸಿ ಆ ನೆನಪಿಗೆ ಸತ್ತೋದ ಆ ಹುಡುಗ. ಸತ್ತೋದ್ಮೇಲೆ ಇದನ್ನು ಯೋಗರಾಜ್ ಸರ್ ಭಟ್ರು ನೋಡ್ಬಿಟ್ಟು ಇದನ್ನು ದುನಿಯಲ್ಲಿ ಏನು ಮಾಡ್ಬೇಕು, ಏನು ಹೆಸರು ಇಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ವಿ. ಅವಾಗ ಹಿಂಗೇನೋ ಕೈ ಮೇಲೆ ಹಚ್ಚೆ ಅಂದರು. ಸರ್ ಶಿವ ಏನಕ್ಕೋ ಇಷ್ಟ, ನಂಗೆ ಶಿವ ತುಂಬ ಇಷ್ಟ ಸರ್. ಅದಕ್ಕೆ ನಿಮ್ಗೆ ಸ್ಮಶಾನ ಅಂದರೆ ಇಷ್ಟನಾ? ಹೌದು, ನಂಗೆ ಸ್ಮಶಾನ ತುಂಬ ಇಷ್ಟ ಸ್ಮಶಾನ. ಮತ್ತು ಶಿವನ್ ತುಂಬ ಇಷ್ಟಪಡ್ತೀನಿ ನಾನು. ಸೊ ಹಂಗಾಗಿ ನನಗೆ ಶಿವಸ್ತುತಿಗಳು, ಶಿವನ ಇದು ಅಂದರೆ ನನಗೆ ತುಂಬ ಇಷ್ಟ. ಆಮೇಲೆ ನಾನು ಫಸ್ಟ್ ನೋಡಿ ಎಲ್ಲ ಡಿಸ್ಗೈಸ್, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಶಿವಲಿಂಗ ಅಂತಲೇ ಹೆಸರು ಇಟ್ಕೊಂಡೆ. ಸೊ ಹಂಗಾಗಿ ಇದು ಅದು ನಮ್ಮ ಮನೆ ದೇವರು ಕೂಡ ಶಿವಲಿಂಗ ಪೂಜೆ ಮಾಡ್ತೀನಿ. ಅದು ಕನೆಕ್ಷನ್ಸ್ ನನಗೆ ಗೊತ್ತಿರೋ ಜೀವನದಲ್ಲಿ ಏನು ಬೇಕಾದ್ರೆ ನಡಿಬೇಕಾದ್ರೆ ಇಟ್ಸ್ ಆಲ್ ರಿಟರ್ನ್, ಅದೇ ನಡೆಯುತ್ತೆ ಹೊರತು ಅದು ಬಿಟ್ಟು ಏನು ನಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಕ್ತಿ ಪೂರ್ವಕ ಒಂದು ಹಾಡು ಹಾಡಕ್ಕಾಗುತ್ತೆ. ಅದೊಂದು ಓಕೆ ವಿಜಯ್, ನಿಮ್ಮ ಹತ್ರ ಇನ್ನಷ್ಟು ಮಾತಾಡೋದು ಬಾಕಿ ಇದೆ. ದುನಿಯಾ ವಿಜಯ್ ಅವರ ಭಕ್ತಿ ಭಾವ, ಶಿವನ ಬಗ್ಗೆ ಅವರಿಗಿರುವಂತಹ ಭಕ್ತಿ, ಆ ಬಗ್ಗೆ ಎಲ್ಲ ಮಾತಾಯಿತು. ಆದರೆ ಆ ಮುಂಚೆ ಸ್ಟಂಟ್ಗಳ ಬಗ್ಗೆ ಮಾತನಾಡ್ತಾ ಇದ್ವಿ, 6 ಪ್ಯಾಕ್ ಬಗ್ಗೆ ಮಾತಾಡ್ತಿದ್ವಿ. ಭಾಳ ಜನ ಫ್ಯಾನ್ಸ್ ಇದ್ದಾರೆ ದುನಿಯಾ ವಿಜಯ 6 ಪ್ಯಾಕ್ಗೆ. ಅವ್ರು ಹೇಗೆ 6 ಪ್ಯಾಕ್ ಮಾಡ್ಕೊಂಡ್ರು, ಅದು ಹೇಗಿತ್ತು ಆ ದಿನಗಳು, ಏನೊಂದಿಷ್ಟು ಟಿಪ್ಸ್ ಕೂಡ ಅವರಿಂದ ಪಡ್ಕೊಳ್ಳೋಣ ಈ ಪುಟ್ಟ ಬ್ರೇಕ್ ನಂತರ.